ಬೇಸರದಂತೆ ಹಿತ್ತ ತಂದೆಯನ್ನು ನುಂಗಿ ಕಣ್ಣು ಕಟ್ಟಿಬಿಟ್ಟೆಯ ನನ್ನನ್ನು ಈ ಬಾಳ ಬೆಂಗಾಡಿನಲ್ಲಿ. ದೇವ, ಬಡತನದ ಗತ್ತಲೆಯಲ್ಲಿ ಮುಳುಗಿರುವ ಈ ದೀನನ ಬಾಳ ನೌಕೆ ದಡ ಸೇರಿಸುವ ಭಾರ ನಿನ್ನ ಮೇಲೆಯೇ ಇದೆ. ದಣಿದ ದಿನ ಮಣಿಯು ದಿಕ್ಕಾಂತೆಯ ಪಶ್ಚಿಮ ದಿಕ್ಕಾಂತೆಯ ಮುಡಿಯಲ್ಲಿ ಪದ್ಯದಂತೆ ಕಂಗೊಳಿಸುತ್ತಿದೆ. ಶಕ ಸಾರಿಕೆಗಳು ಹಾಡಿ ಹಾರಾಡಿ ಶಿಸ್ತಿನ ಸೈನಿಕರಂತೆ ಸಾಗಿವೆ ತಮ್ಮ ಗೂರು ಸೇರಲು. ಕೋಗಿಲೆಯ ಪಂಚವದಿಂಚರವು ಯುವಕ ಯುವತಿಯರನ್ನು ಪ್ರಣಯ ಮಂಚಕ್ಕೆ ಕರೆತರುವುದು ನವ ಪ್ರೇಮಿಗಳಿಗೆ ವನ ಕ್ರೀಡೆಯಾಡಲು. ತಕ್ಕ ಸಮಯ. ಯಾರು? ಓ, ಕೋಕಿಲಾದೇವಿಯವರೇ, ನಮಸ್ತೆ, ಬನ್ನಿ. ಮತ್ಯಾವ ಆಲೋಚನೆ ಅಬುದಿಯಲ್ಲಿ ಮುಳುಗಿರುವಿರಿ? ಆಲೋಚನೆ ಅಂಬುದಿಯಲ್ಲಿ ಮುಳುಗಿದಾಗಲ್ಲವೇ ಸಾಹಿತ್ಯದ ಮುತ್ತುಗಳು ಸಿಗುವುದು. ಇದು ಅಂದು ಓದಲು ಕೊಟ್ಟಿದ್ದ ನಿಮ್ಮ ಸಾಮಾಜಿಕ ನಾಟಕ. ಹೇಗಿದೆ ಸಾಹಿತ್ಯ? ನಿಸ್ವಾರ್ಥ ತಕ್ಕಡಿಲಿ ತೂಗು ನೋಡುವುದಾದರೆ ನಿಮ್ಮ ನಾಟಕ ಅನನ್ಯ ರತ್ನ. ನಿಮ್ಮಂತ ಸಾಹಿತಿಗಳನ್ನು ಪಡೆದ ಶಾರದಾಂಬೆ ಧನ್ಯ.
ಜೋಡಿಯೋ ಲಾ ಲಾ ಸಾಹಿತ್ಯದ ಸಾಗರದ ಆನಾ ಕೃಷ್ಣರಾಯರು ಕಟ್ಟಿಮನಿ ಕುವೆಂಪು ಕಾರಂತರಂತ ಹಾಡಿದೆ. ಸಾಹಿತ್ಯದ ಸಾಗರದಲ್ಲಿ ಆನಾ ಕೃಷ್ಣರಾಯರು ಕಟ್ಟಿಮನಿ ಕುವೆಂಪು ಕಾರಂತರಂತಹ ಅಮೂಲ್ಯ ಮುತ್ತುಗಳಿರುವಾಗ ಸ್ವಾತಿ ಹನಿಗಾಗಿ ಬಾಯಿ ತೆರೆದು ಬಿದ್ದಿರುವ ಈ ಬಡಚಿಪ್ಪಿಗೆ ಸಾಹಿತಿ ಎಂಬ ಅನ್ವರ್ಥ ನಾಮವೇಕೆ? ತುಂಬಿದ ಕೊಡ ತುಳುಕುವುದಿಲ್ಲ. ನವರಸಯುಕ್ತವಾದ ಮಾನವನಲ್ಲಿ ನೆಚ್ಚಿರಲಿ ಕಚ್ಚಿರಲಿ, ತುಚ್ಛತೆ ಕಡೆಗೆ ಲಕ್ಷ್ಯವಿರಲಿ ಎಂದು ಅಣ್ಣನವರ ವಚನಗಳು ನುಡಿಗಳನ್ನು ಸಂಬೋಧಿಸಿದ ಸಂಯೋಗವಿದ್ದಂತಿದೆ. ಸಂಭಾವನೆ ನಾಟ್ಯ ಸಾಹಿತ್ಯದ ಆಕಾಶದಲ್ಲಿ ಸೂರ್ಯ ಚಂದ್ರನಾಗಿ ಬೆಳಗುತ್ತಿರುವ ಪ್ರತಿಭಾ ಕಂಪನಿ ನಾಟಕಾರನಿಗೆ ಸಂಭಾವನೆ ಸಿಗದೆ ಸಂಜೆ ಮುಂಜಾನೆ ಅಂಬಲಿ ಹಂಚಿಗೆ ತಪ್ಪಿಲ್ಲ ಅವರಿಗೆ ಅಂದಾಗ ಇದೀಗ ಶಾರದೆಯ ಸೇವೆಗಾಗಿ ನಡೆಸಲಿರುವ ಮಗುವಿಗೆ ಯಾರು ತಾನೇ ಮಾತನಾಡಿಸಬೇಕು? ನಿಜ, ಕಲ್ಲಿಗೆ ಸಮಾಜ ಕತ್ತೇರಿ ನೋಡಲಾರದು ಶಾರದಾಂಬೆಯ ಭಕ್ತರನ್ನು. ಇಂದಿನ ಸಮಾಜ ಸ್ವಾರ್ಥಮಯವಾಗಿದೆ. ಭಕ್ತ ಸಿರಿಯಾಳರ ಪುಣ್ಯ ಭೂಮಿ, ಬುದ್ಧ ಬಸವ ವಿದ್ಯಾರಣ್ಯರ ಧರ್ಮ ಭೂಮಿ, ಗಾಂಧಿ ಹುತಾತ್ಮರಾದ ಸಮತಾ ಭೂಮಿ ಇಂದು ನಿರ್ದಯ ನಿಷ್ಠೂರದ ಸ್ಮಶಾನವಾಗಿ ತೊಡಗಿದೆ. ಎತ್ತ ನೋಡಿದರತ್ತ ಜಾತ್ಯತೀತೆಯ ಜ್ವಾಲಮುಖಿಗಳು ತನ್ನ ಕರಾಳ ಕೋರೆದಾಳಿಗಳಿಂದ ಉಗುಳುತ್ತಿದೆ ಅನೈತಿಕ ಅತ್ಯಾಚಾರದ ಕಿಡಿಗಳನ್ನು. ನಿಜವಾಗಿಯೂ ನಿಸ್ವಾರ್ಥದಿಂದ ದುಡಿಯುವರು ಕೈ ಬೇಲಿನ ಇಷ್ಟು ಮಾತ್ರ ಇದ್ದಾರೆ. ಅದೇ ಅವರಿಗೆ ಧರ್ಮ ಗುರಿತ ಸಾಗುತ್ತಿದ್ದಾರೆ. ಕುಟಿಲಗರೆ ತುಂಬಿದರೆ ಈ ಭಾರತ ದೇಶದಲ್ಲಿ. ಅಂತೆಯೇ ವಂಗ ದೇಶದ ಬಂಕಿಮ ಚಂದ್ರರಿಗೆ ಸಸ್ಯ ಶ್ಯಾಮಲೆಯಾಗಿ ಕಂಡ ಭಾರತ, ರುಚಲಾಂ ಸುಫಲಾಂ ಎಂದು ಹೊಗಳಿಸಿಕೊಂಡ ದೇಶ ಇಂದು ರೋಗ ರುಜಿನಗಳ ಮನೆಯಾಗಿ ತವರು ಮನೆಯಾಗಿ ತೊಡಗಿದೆ. ತಿನ್ನುವ ಅನ್ನಕ್ಕಾಗಿ ಅನ್ಯ ದೇಶಕ್ಕೆ ಕೈಚಾಚುವಂತಾಗಿದೆ. ಏನಿದು ಭಾವ ನಿರ್ಮಿತ ಭಾವನೆಗಳು? ಇಂಥ ಗುಣರತ್ನ ನನ್ನ ಬಾಳ ಸಂಗಾತಿಯಾದರೆ ನನ್ನ ಭಾಗ್ಯಕ್ಕೆ ಏನಿಯೇ? ಕೋಕಿಲ, ಗೊತ್ತಾಯ್ತು ನಡೆ. ನಿನ್ನೆಯ ಲೆಕ್ಕಪತ್ರ ಹಾಗೆ ಉಳಿದಿದೆ. ನೋಡಿದರೆ ನಿಮ್ಮ ತಂದೆಯವರು ಕೋಪಿಸಬಹುದು. ವಸಂತ್, ಏನು? ಇದುವರೆಗೂ ಎನ್ನ ಮನದಲ್ಲಿ ಆಸೆ ಇದ್ದ ಒಂದು ಬಿಚ್ಚಿ ಹೇಳಬೇಕೆಂದಿದೆ ನನ್ನ ಬಯಕೆ. ಅದೇನು? ಯಾಕೆ ಕಮಲ ಪುಷ್ಪ ವಿರದಿರಿದು ಹೊಳೆದಿರದೆ ರವಿ ಇರುವುದಕ್ಕೆ? ನಿಮ್ಮ ಮಾತಿನ ಮತಿತರ್ಥವಾಗಲಿ. ವಸಂತ್, ನಿಮ್ಮ ಹೃದಯದಲ್ಲಿ ಕೂರಿಲ ಬಯಸುತ್ತಿದೆ ಎನ್ನ ಮನ ಕೋಕಿಲೆ. ಕೋಕಿಲ, ಸುಸುಪ್ತಿಯಲ್ಲಿರುವೆಯ? ಜಾಗೃತಿಯಲ್ಲಿರುವೆ. ಯಾಕಂದ್ರೆ ಬಡವ ಬಲ್ಲಿದ ಎಂಬ ಭೇದ ಭಾಷೆಗಳನ್ನು ಹೊಡೆದೋಡಿಸಲು ಬಂಡಲಾಶಿಗಳೆಂಬ ಭೂತಗಳಿಗೆ ತಾರುಣ್ಯದ ಸೆಳಿವಿನಲ್ಲಿ ಸಿಲುಕಿ ಮುಂದುವರೆದು ಮುಳುಗದಿರುವ ಸಮಾಜ ಸರತ್ತಿನದಲ್ಲಿ ನೀನಾವ ಸುಖ ಸಂಪತ್ತು ಕಾಣುವೆ. ನೋಡಿ, ಸುಖ ಸಂಪತ್ತಿನ ಆಸೆ ನನಗಿಲ್ಲ. ನಿಮ್ಮ ಸದ್ಗುಣಗಳಿಗೆ ಮೆಚ್ಚಿ ಬಂದಿರುವೆ.
ಸಿರಿ ರಾಣಿಯಾಗಿ ಸಿರಿಯ ಸಿಂಹಾಸನದ ಮೇಲೊರಗುವ ಕುಬೇರನೆನ್ನುವರಿಗೆ ಈ ಬಡತನದ ಜನಿಸಿದ ಸುಧಾಮನು ಸರಿಯಾಗಬಲ್ಲನೆ? ಜನ್ಮಸ್ಥಳದ ವಸ್ತುವಿನ ಮೇಲೆ ಬೆಲೆ ಕಟ್ಟುವುದಾದರೆ ಕೆಸರಿನಲ್ಲಿರುವ ಕಮಲ ಸೃಷ್ಟಿಕರ್ತನಿಗೆ ಏಕೆ ಸ್ಥಿರವಾಯಿತು? ಅಷ್ಟೇ ಅಲ್ಲ, ಋಣಿಯಲ್ಲಿರುವ ಕೋಳಿನಲು ಅಜ್ಜ ಅರಸರ ಕಿರೀಟವನ್ನೇಕೆ ಏರಿತು? ಇದೇನು ಹುಚ್ಚುತನ? ನಾನು ನಿಮ್ಮ ಮನೆಯ ನೌಕರ, ಮೇಲಾಗಿ ತಂದೆ ತಾಯಿಗಳನ್ನು ಕಳೆದುಕೊಂಡ ಪರದೇಶಿ. ಪರಸ್ಪರರ ಪ್ರೇಮದ ಕಾರಾಂಜೆಯ ಪೂತ್ಕಾರದ ಹನಿಗಳು ನಿಮ್ಮ ತಂದೆಯ ಕಿವಿಗಳಿಗೆ ಸಿಡಿದರೆ ನನ್ನ ಪ್ರೀತಿ ಯಾರಿಂದಲೂ ಅಲುಗಾಡಿಸಲು ಸಾಧ್ಯವಿಲ್ಲ. ಒಂದು ವೇಳೆ ನನ್ನ ತಂದೆ ಏನಾದರೂ ಇದಕ್ಕೆ ನಿರಾಕರಿಸಿದರೆ ಅವರ ಆಸ್ತಿಗೆ ಲತ್ತೆ ಹೊಡೆದು ಬಾಳುವೆ ನಿಮ್ಮ ಧರ್ಮ ಪತ್ನಿಯಾಗಿ. ಧನ್ಯ ತಾಯಿ ಭಾರತಾಂಬೆ, ಇಂತಹ ಆದರ್ಶ ಮಹಿಳೆಯನ್ನು ಪಡೆದ ನೀನೇ ಧನ್ಯಳು. ಕೋಕಿಲ, ದೇಶದ ಸರ್ವಾಂಗೀಣ ಏಳಿಗೆಗಾಗಿ ಹಗಲಿಡು ಹೆಣಗಾಗುವ ನಿನ್ನಂತ ಜಾಣೆ ನಾನೇಕೆ ಅನುಮಾನಿಸಲಿ? ಇಡೀ ವಿಶ್ವದಲ್ಲಿಯೇ ನಿಮ್ಮಂತವರು ನನಗೆ ಧರ್ಮ ಪತ್ನಿಯಾಗಿ ಸಿಗಬೇಕಾದ್ರೆ ಪುಣ್ಯ ಮಾಡಿರಬೇಕು. ನೀವೇ ನನಗೆ ಆದರ್ಶ ಪುರುಷ. ಕೋಕಿಲ, ಇಂದಿಗೆ ಬಡವ ಭಾಗ್ಯಶಾಲಿಯ ಭಾರತದ ಪ್ರತಿಯೊಬ್ಬ ಪ್ರಜೆಯಲ್ಲಿ ನಿನ್ನಂತ ನಾಡ ಪ್ರೇಮ ಒಡಮೂಡಿದಲ್ಲಿ ಮಹಾತ್ಮಾಜಿಯವರು ಕಟ್ಟ ಬಯಸಿದ ರಾಮರಾಜ್ಯ ಶೀಘ್ರದಲ್ಲಿಯೇ ನನಸಾಗಿ ತೋರುವುದು. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗು ಕನ್ನಡ ಜೊತೆಗಿರುವೆ. ಮರೆಯದೆ ನೆನೆಯುವ ಹೊಸ ಇತಿಹಾಸವ ನಲ್ಲ ಬರೆಯುವೆ. ಜೀವಕ್ಕೆ ಜೀವ ಕೊಡುವೆ, ಭರತ ಜೊತೆಗಿರುವೆ. ಜೀವಕ್ಕೆ ಜೀವ ಕೊಡುವೆ, ಭರತ ಜೊತೆಗಿರುವೆ. ಬರೆಯುವ ಹೊಸ ಇತಿಹಾಸ ಅಲ್ಲೆನ ಬರೆಯುವೆ. ಜೊತೆಗಿರುವೆ
ಪ್ರೇಮದಿ ತೂಗಿರುವೆ ತೊಂಬೆಯ ತಂದಿರುವೆ ಆನಂದದ ಅನುರಾಗದ ನಿರನೂತನ ಜೀವನ ತುಂಬ